ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಹಾಗೆಯೇ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರ ಜೀವನದಲ್ಲಿ ಒಂದು ಕಹಿ ವಿಚಾರ, ಸಿಹಿ ವಿಚಾರವನ್ನು ಅನುಭವಿಸಿ ನಾವೊಂದು ಜೀವನವನ್ನು ಸಾಗಿಸಬೇಕು. ಹಾಗಾಗಿ ಮತ್ತೊಂದು ಸರಿ ನಿಮಗೆ ಜೀವನವೆಲ್ಲ ಬೇವು ಬೆಲ್ಲ ಅಂತ ಒಂದು ಗಾದೆ ಮಾತೇ ಇದೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿನ್ನೆ ಒಂದು ವಿಡಿಯೋನ ಹಾಕಿದ್ದೆ, ಯಾವ ಥರ ಕ್ಯಾನ್ಸರ್ ಬಂತು ಅಂತ ಹೇಳಿ. ಸಾಕಷ್ಟು ಜನ ಅದಕ್ಕೆ ಒಂದು ಕಮೆಂಟನ್ನು ಮಾಡಿದ್ರಿ. ತುಂಬ ಚೆನ್ನಾಗಿ ಒಂದು ಒಳ್ಳೊಳ್ಳೆ ಕಮೆಂಟ್ಗಳು, ಅಂದರೆ ತಮ್ಮಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಅದಕ್ಕಾಗಿ ಇವತ್ತು ನಾನು ನಿಮಗೆ ಒಂದು ಉತ್ತರವನ್ನು ಕೊಡ್ತೀನಿ, ಯಾವ ರೀತಿ ಒಂದು ಬಂತು, ಹಾಗೆಯೇ ನಾನು ಯಾವ ಹಾಸ್ಪಿಟ್ಲಲ್ಲಿ ಒಂದು ಟ್ರೀಟ್ಮೆಂಟನ್ನು ತೊಗೊಂಡೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಹಾಗೆಯೇ ಎಲ್ಲರೂ ಕೇಳ್ತಾಯಿದ್ರು, ನೀವೊಂದು ತೂಕವನ್ನು ಇಳಿಸ್ಕೊಳ್ಳೋಕೆ ಹೋಗಿ ಯಾವ ಡ್ರಿಂಕ್ಸನ್ನು ತೊಗೊಂಡ್ರಿ ನೀವು ಅಂತ ಹೇಳಿದರು. ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಫ್ರೆಂಡ್ಸ. ಅದಕ್ಕಿಂತ ಮುಂಚೆ ವಿಡಿಯೋನ ಕೊನೆಯವರೆಗೂ ನೋಡಿರಿ. ಯಾಕಂದ್ರೆ ನೀವು ಅರ್ಧಂಬರ್ಧ ಕಟ್ ಮಾಡಿ ನೋಡಿದೆ ಅಂದ್ರೆ ವಿಷಯ ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿರಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚಿಸೋಣ. ಓಕೆ ಫ್ರೆಂಡ್ಸು, ನಾನು ತೂಕ ಇಳಿಸ್ಕೊಳ್ಳೋಕ್ಕೆ ಏನು ಮಾಡಿದ್ನಪ್ಪ ಅಂತ ಹೇಳಿದೆ ಅಂದರೆ, ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಮೊದಲು ನಾನು ಬಿಸಿ ಊಟದ ಒಂದು ಕೆಲಸವನ್ನು ಮಾಡ್ತಾಯಿದ್ದೆ. ಮುಖ್ಯ ಅಡುಗೆದಾರಾಗಿ ಕೆಲಸವನ್ನು ಮಾಡ್ತಾಯಿದ್ದೆ. ಯಾರೋ ಹೇಳಿದರು, ಈ ಥರ ಒಂದು ನಿಮ್ಮ ತೂಕವನ್ನು ನೀವು ಉಳಿಸ್ಕೋಬೋದು ಅಂತ ಹೇಳಿ. ನಾನು ಕೂಡ ಅದಕ್ಕೆ ಮಾರು ಹೋಗಿ ಯಾವ ಡ್ರಿಂಕ್ಸ್ ಅಂತ ಹೇಳ್ತೀನಿ. ಆ ಡ್ರಿಂಕ್ಸನ್ನು ಯೂಸ್ ಮಾಡಿದ ನಂತರ ನನಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬಂತು. ಒಳ್ಳೆ ಎನರ್ಜೆಟಿಕ್ ಆಗಿಯೂ ಇರ್ಬೋದು. ಅದು ಆ ಥರನೇ ಇದೆ ಡ್ರಿಂಕ್ಸು. ಏನಪ್ಪ ಅಂತಂದ್ರೆ ಹರ್ಬಲ್ ಲೈಫ್ ಯೂಸ್ ಮಾಡಿದ್ದೆ. ಹರ್ಬಲ್ ಲೈಫನ್ನು ನಾನು ಏನು ಮಾಡಿದೆ ಅಂದ್ರೆ 1 ವರ್ಷ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ. ಅದು ಸಾಕಷ್ಟು ಜನ ಇವಾಗಲೂ ತೊಗೊಳ್ತಾ ಇದ್ದಾರೆ. ಒಳ್ಳೆ ಪ್ರಾಡಕ್ಟೇ ಅಂತ ಹೇಳ್ಬೋದು. ಬಟ್ ಆದರೆ ಕೆಲವ್ರಿಗೆ ಅದು ಆಗಿ ಬರೋದಿಲ್ಲ. ನನಗೆ ಮಾತ್ರ ಸೈಡ್ ಎಫೆಕ್ಟ್ ತುಂಬ ಆಯಿತು. ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ತಾರೆ. ನಮಗೂ ಕೂಡ ತುಂಬ ಎನರ್ಜೆಟಿಕ್ ಆಗಿರ್ತಿದ್ದೆ ನಾನು. ಆಮೇಲೆ ತೂಕವನ್ನು ಬೇಗ ಕಡಿಮೆ ಮಾಡಿಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಬಟ್ ನನ್ನ ಒಂದು ಪ್ರಕೃತಿಗೆ ಅದು ಆಗಲಿಲ್ಲ. ಮತ್ತು ನೋಡಿ, ಇವರು ಈ ಥರ ಏನು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಜನ ಆ ಒಂದು ನ್ಯೂಟ್ರಿಷನ್ನ ತಗೊಳ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂಥೇಳಿ. ನಾನು ಕೂಡ ಹೇಳ್ತೇನೆ ಚೆನ್ನಾಗಿದೆ ಪ್ರಾಡಕ್ಟು. ಬಟ್ ನನಗೆ ಮಾತ್ರ ಸೈಡ್ ಎಫೆಕ್ಟ್ ಆಗಿ ಈ ಥರ ಒಂದು ಕ್ಯಾನ್ಸರ್ ಬಂತು. ಹಾಗಾಗಿ ಏನೇ ಮಾಡಬೇಕಾದ್ರೂ ನಾವು ಮೊದಲು ನೈಸರ್ಗಿಕವಾಗಿ ನಮ್ಮ ತೂಕವನ್ನು ನಾವು ಇಳಿಸ್ಕೋಬೇಕು. ಅದನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರ್ತೈತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಆಗಿರ್ತಕ್ಕಂಥ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರು. ಎಲ್ಲರೂ ಕೇಳಿದರು, ನಮ್ಮ ತಾಯಿಗಾಗಿದೆ, ಈ ಥರ ನಮ್ಮ ಮನೇಲಿ ಆಗಿದೆ ಅಂತ ಹೇಳಿದರು. ಏನು ತೊಂದರೆ ಆಗೋದಿಲ್ಲ. ದಯವಿಟ್ಟು ಯಾರು ಭಯಪಡೋಕ್ಕೆ ಹೋಗಬೇಡಿ. ಅದಕ್ಕೆ ಒಳ್ಳೆಯ ಒಂದು ಚಿಕಿತ್ಸೆಯನ್ನು ತಗೊಳ್ರಿ. ತುಂಬ ಬೇಗ ಹುಷಾರಾಗ್ತೀರಿ. ನಾನು ಕೂಡ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ತುಂಬ ಗಡ್ಡೆ, ಫಸ್ಟು ಅದು ಆಗಿದ್ದು ಸಣ್ಣದು ಒಂದು ಕಡಲೆಬೇಳೆ ಅಂತಾರಲ್ಲ, ಕಡಲೆಬೇಳೆ ಅಷ್ಟೇ ಇದ್ದಿದ್ದು ಗಡ್ಡೆ. ಅದು ದೊಡ್ಡದಕ್ಕಿಂತ ಈ ಸೈಜ್ ಆಗಿತ್ತು. ಅದು ದೊಡ್ಡ ಸೈಜ್ ಆಗಿತ್ತು. ನಾನು ನೆಗ್ಲೆಕ್ಟ್ ಮಾಡಿದ್ರಿಂದ ಮನೆಯಲ್ಲೆಲ್ಲ ಹೊಡೆದು 3 ತಿಂಗಳಾಗಿತ್ತು. ನಾನು ಹಿಂದಿನ ವಿಡಿಯೋದಾಗ ಹೇಳಿದ್ದೆ ಯಾವ ರೀತಿ ಆದ್ಮೇಲೆ ನಾನು ಹಾಸ್ಪಿಟ್ಲಿಗೆ ಹೋದೆ ಅಂತ ಹೇಳಿ. ಆ ರೀತಿ ಆದ್ಮೇಲೆ ಹೊಡೆದೆಲ್ಲ ಸೋರಾಕಂತಿ ಮೇಕೆ ಅಂದ್ರೆ ಪಸ್ ಆಗಿತ್ತಲ್ಲ, ಅದೆಲ್ಲ ಇದಾದ್ಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು. ಕೆಲವು ಜನ ಕೇಳಿದ್ರು, ಯಾವ ಹಾಸ್ಪಿಟ್ಲಲ್ಲಿ ನೀವು ಟ್ರೀಟ್ಮೆಂಟನ್ನು ತೊಗೊಂಡ್ರಿ ಅಂತ ಹೇಳಿ. ಹೌದು, ಮಂಗಳೂರಿನ ಎನ್‌ಒ-ಪೈ ಹಾಸ್ಪಿಟ್ಲಲ್ಲಿ ನಾನು ಚಿಕಿತ್ಸೆನ ಪಡ್ಕೊಂಡೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಂದು ಹಾಸ್ಪಿಟ್ಲು. ವೈದ್ಯರು ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಎಲ್ಲರೂ ಕೂಡ ಊಟವನ್ನು ನೀಡ್ತಕ್ಕಂಥ ಒಂದು ಏನು ಸಿಬ್ಬಂದಿಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ನಿಮ್ಮ ಒಂದು ಆಜು ಬಾಜು ಪಕ್ಕ ಯಾರಾದರೂ ಆ ಥರ ಇದ್ದರೆ, ಆಮೇಲೆ ನಿಮ್ಮ ಮನೇಲಿ ಏನಾದರೂ ಇದ್ದರೆ ದಯವಿಟ್ಟು ಒಂದು ಆ ಎನ್‌ಒ-ಪೈ ಹಾಸ್ಪಿಟ್ಲಿಗೆ ಕಳಿಸ್ರಿ. ಒಂದು ಬಡವರ ಆಧಾರನ ಅಂತಲೇ ಹೇಳ್ಬೋದು. ಏನೂ ಇಲ್ಲ, ಒಂದು BPL ಕಾರ್ಡ್ ಮೇಲೆ ನೀವು ಒಂದು ಚಿಕಿತ್ಸೆಯನ್ನು ಪಡ್ಕೋಬಹುದು. ಯಾಕಂದರೆ ಇದು ಕ್ಯಾನ್ಸರ್ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿದೆ ಅಂದರೆ ಲಕ್ಷಗಟ್ಟಲೆ ಬರುತ್ತೆ. ಹಾಗಾಗಿ ಬಡವರಿಗೆ ಒಂದು ಎತ್ತಿದ ಕೈನೇ ಅಂತಲೇ ಹೇಳ್ಬೋದು. ಕೆಲವು ಜನ ಅದನ್ನು ಕೂಡ ಕೇಳಿದರು, ನಿಮಗೆ ಖರ್ಚು ಎಷ್ಟು ಬಂತು ಅಂತ ಕೇಳಿದರು.
ನಿಜವಾಗ್ಲೂ ನಿಮ್ಮ ಮುಂದೆ ನಾನು ಸುಳ್ಳು ಹೇಳ್ತಾ ಇಲ್ಲ. ಸ್ಟಾರ್ಟಿಂಗ್ ಹೋದಾಗೆಲ್ಲ ಫಸ್ಟು ಏನು ಈ ಸ್ಕ್ಯಾನ್ ಎಲ್ಲ ಮಾಡಿಸ್ತಾರಲ್ಲ ಅವೆಲ್ಲ ನಮ್ಮ ದುಡ್ಡಲ್ಲೇ ಮಾಡಿಸ್ಕೋಬೋದು. ಆನಂತರ ನಮಗೆ ಒಂದು ಲೆಟರನ್ನ ಕೊಡ್ತಾರೆ ಅವರು. ನಮ್ಮದೇ ಆದ ಒಂದು ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ಲೆಟರ್ ತಗೊಂಡು ಹೋದರೆ ಅದು ಸ್ಕೀಮ್ ಓಪನ್ ಆಗುತ್ತೆ. ಆ ಸ್ಕೀಮಲ್ಲಿ ಫ್ರೀಯಾಗಿ ನಿಮಗೆ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಯಾವ ಹಾಸ್ಪಿಟ್ಲ್ ಅಂತ ಹೇಳಿದೆ ಅಂದ್ರೆ ಮಂಗಳೂರು ಏನೋಪಯ್ಯ ಹಾಸ್ಪಿಟ್ಲು, ದೇರಳಕಟ್ಟೆ ಕ್ರಾಸು. ಕೆಲವ್ರಿಗೆ ಗೊತ್ತಾಗಂಗಿಲ್ಲ. ದೇರಳಕಟ್ಟೆ ಕ್ರಾಸಿನ ಎನ್ನೋಪಯ್ಯ ಹಾಸ್ಪಿಟ್ಲು. ಸಾಕಷ್ಟು ಜನ, ಲಕ್ಷಾನುಗಟ್ಟಲೆ ಜನ ಅಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಾರೆ. ನನ್ನ ಜೊತೆಗೆ ಹೋದಂಥವರು ಕೂಡ ಎಲ್ಲ ಬೇಗ ಹುಷಾರಾಗಿದ್ದಾರೆ, ಆರಾಮಾಗಿದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ದಯವಿಟ್ಟು ಏನೇ ಪ್ರಾಬ್ಲಮ್, ಒಂದು ಕ್ಯಾನ್ಸರ್ಗೆ ಅಂತಲ್ಲ, ಎಲ್ಲ ರೀತಿಯ ಒಂದು ಚಿಕಿತ್ಸೆನೂ ಕೂಡ ಅಲ್ಲಿ ಸಿಗುತ್ತೆ. ಹಾಗಾಗಿ ನಿಮ್ಮ ಒಂದು ಏಕೆಂದರೆ ಬಡವರಿಗೆ ಅಷ್ಟೊಂದು ಹಣವನ್ನು ಖರ್ಚು ಮಾಡಿ ಹೋಗುವ ಒಂದು ಇದು ಇರೋದಿಲ್ಲ. ಯಾಕಂದರೆ ಬಡತನ ಪರಿಸ್ಥಿತಿ ಇರ್ತೈತಿ. ಹಾಗಾಗಿ ನಿಮ್ಮದು ಒಂದು BPL ಕಾರ್ಡ್ ಇದ್ದರೆ ಸಾಕು, ನಿಮ್ಮ ಒಂದು ಎಲ್ಲ ಖರ್ಚು ವೆಚ್ಚ ಕೂಡ ಒಂದು ಸ್ಕೀಮಲ್ಲೇ ಫ್ರೀಯಾಗಿ ನೋಡ್ತಾರೆ. ನಿಜವಾಗ್ಲೂ ಯಾಕಂದರೆ ಈ ಕ್ಯಾನ್ಸರಿನ ಒಂದು ಏನು ಚಿಕಿತ್ಸೆ ಇದೆಲ್ಲ ತುಂಬ ದುಬಾರಿಯಾದಂಥ ಒಂದು ಖರ್ಚು ವೆಚ್ಚ ಅಂತ ಹೇಳ್ಬೋದು. ಯಾಕಂದರೆ ಒಂದೊಂದು ಕೀಮೋಥೆರಪಿಗೆ ನಿಜವಾಗ್ಲೂ ಲಕ್ಷಗಟ್ಟಲೆ ಇರುತ್ತೆ. ನನಗೂ ಅಂಥವು 8 ಕೀಮೋಥೆರಪಿ ಆಗಿದ್ದಾವೆ. 8 ಕೀಮೋಥೆರಪಿ, ಅದ್ರ ಜೊತೆಗೆ ಸರ್ಜರಿ, ಅದರ ನಂತರ ರೇಡಿಯೇಷನ್, 3 ಥರದ ಒಂದು ಟ್ರೀಟ್ಮೆಂಟನ್ನು ಕೂಡ ನಾನು ಆ ಒಂದು ಫ್ರೀಯಾಗಿ ಅಂದರೆ BPL ಕಾರ್ಡ್ ಆಯುಷ್ಮಾನಲ್ಲೇ ಕೂಡ ನಾನು ಒಂದು ಸೇವೆಯನ್ನು ಪಡ್ಕೊಂಡಿದ್ದೀನಿ. ನಮಗೆ ಸಾಕಷ್ಟು ಫಸ್ಟೇ ನಾನು ತುಂಬ ದುಡ್ಡನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಹುಬ್ಬಳ್ಳಿ, ದಾವಣಗೆರೆ ಯಾಕಂದರೆ ಯಾರಿಗಾದರೂ ಕ್ಯಾನ್ಸರ್ ಅಂದರೆ ಭಯ ಆಗಿಬಿಡುತ್ತಲ್ಲ. ಹಾಗಾಗಿ ಸಾಕಷ್ಟು ದುಡ್ಡನ್ನು ನಾನು ಹೊರಗೆ ಕಳ್ಕೊಂಡ್ಬಿಟ್ಟಿದ್ದೆ. ನಮ್ಮ ಕಲಾವಿದರು ಕೂಡ ಸಾಕಷ್ಟು ಜನ ನನಗೆ ಒಂದು ದುಡ್ಡನ್ನು ಸಹಾಯವನ್ನು ಮಾಡಿದರು. ಯಾಕಂದರೆ ಮೊದಲೇ ನಾನು ಏನು ಹಾಳಾಗಿದ್ನಲ್ಲ, ಆಮೇಲೆ ನಮಗೆ ಹೋಗಿ ಬರೋ ಖರ್ಚಿಗೋಸ್ಕರ ದುಡ್ಡು ಬೇಕಾಗುತ್ತೆ. ಹಾಗಾಗಿ ಇವತ್ತು ಆರಾಮಾಗಿ ಎಲ್ಲರ ಜೊತೆ ನಗ್ನಗ್ತಾ ಇದ್ದೀನಿ. ಮೊದಲಿನ ಥರ ನಾನು ಹಾಡ್ತೀನಿ, ಎಲ್ಲ ರೀತಿಯಾಗಿ ಒಂದು ಆ್ಯಕ್ಟಿವಿಟಿ ಆಗಿದ್ದೀನಿ. ನೋಡಿ ಫ್ರೆಂಡ್ಸು, ನಿಮಗೆ ಯಾರಾದರೂ ಆ ಥರ ಇದ್ದೆ ಅಂದ್ರೆ ದಯವಿಟ್ಟು ಮಂಗಳೂರಿನ ಏನೋಪಯ್ಯ ಹಾಸ್ಪಿಟ್ಲಿಗೆ ಕಳಿಸ್ರಿ. ಒಳ್ಳೆ ಚಿಕಿತ್ಸೆ ಸಿಗುತ್ತೆ. ಯಾವುದೇ ರೀತಿಯ ದುಡ್ಡಿನ ಒಂದು ಇದು ಇಲ್ಲ ಅಲ್ಲಿ. ಈಗ ಯಾಕಂದರೆ ಸಾಕಷ್ಟು ಜನ ಈ ದುಡ್ಡನ್ನು ಏನಾದರೂ ಒಂದು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅಷ್ಟು ದುಡ್ಡು ಕಟ್ಟಬೇಕು, ಇಷ್ಟು ದುಡ್ಡು ಕಟ್ಟಬೇಕು ಅಂತ ಹೇಳ್ತಾರೆ. ಯಾವುದೇ ರೀತಿಯ ದುಡ್ಡನ್ನು ನಾವು ಹಾಕೋದಿಲ್ಲ. ನಿಮಗೆ ಯಾವುದೇ ಕಾರ್ಡ್ ಇದ್ದರೂ ಕೂಡ, ಆಯುಷ್ಮಾನ್ ಕಾರ್ಡ್ ಆಯಿತು, ಹೆಲ್ತ್ ಕಾರ್ಡ್ ಇದ್ರೂ ಕೂಡ ನೀವು ಆ ಒಂದು ಫ್ರೀಯಾಗಿ ಒಂದು ಸೇವೆಯನ್ನು ಪಡ್ಕೋಬೋದು. ಯಾವುದೇ ರೀತಿಯ ಕ್ಯಾನ್ಸರ್ ಆಗಿರಲು ಕೂಡ ಎಲ್ಲ ರೀತಿಯ ಕ್ಯಾನ್ಸರ್ಗೂ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವುದೇ ರೀತಿ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಈ ಒಂದು ಏನು ನಿದರ್ಶನಕ್ಕೆ ನಾನೇ ಕಾರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದೆ ಅಂದ್ರೆ, ನಾನು ಇವತ್ತು ಆರಾಮಾಗಿ ನಿಮ್ಮ ಜೊತೆಗೆ ಲವಲವಿಕೆಯಿಂದ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ ನಾನು ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹೇಳಿ. ನೋಡಿ, ನೀವು ಕೂಡ ಆ ಥರ ಏನಾರಾದರೂ ಇದ್ದರೆ, ಕೆಲವು ಜನ ಕೇಳಿದ್ರು, ನಮ್ಮ ಅಮ್ಮನಿಗೂ ಇದೇ ಥರ ಆಗಿದೆ, ಹುಬ್ಬಳ್ಳಿಯಲ್ಲಿ ತೋರಿಸಿದ್ದೇವೆ ಅಂತ ಕೇಳಿದರು. ಯಾವುದೇ ರೀತಿಯ ಭಯ ಬೇಡ, ಆ್ಯಕ್ಟಿವ್ ಆಗಿರಿ, ಅದರ ಬಗ್ಗೆ ಚಿಂತೆ ಮಾಡಬೇಡಿ ನೀವೆಲ್ಲ. ನಂದು ಇರೋದು 3ನೇ ಸ್ಟೇಜಿನ ಕ್ಯಾನ್ಸರು. ಆದರೂ ಕೂಡ ಇವತ್ತು ಹುಷಾರಾಗಿ ಆರಾಮಾಗಿ ಬಂದಿದ್ದೇನೆ. ಎಲ್ಲ ಇದಕ್ಕೆ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದನ ಅಂತಲೇ ಹೇಳ್ಬೋದು. ಏನಪ್ಪ ಹೇಳಿದೆ ಅಂದ್ರೆ, ತುಂಬ ಎನರ್ಜೆಟಿಕ್ ಆಗಿರಬೇಕು. ಯಾವುದೇ ರೀತಿಯ ಯಪ್ಪ ನನಗೆ ಕ್ಯಾನ್ಸರ್ ಬಂತು, ನಾನು ಬೇಗ ಸಾಯ್ತೇನೆ ಅಂತ ಅನ್ನೋದನ್ನು ನೀವು ಈ ತಲೆಯಿಂದ ತೆಗೆದೊಗಿಬೇಕು. ತಲೆಯಿಂದ ತೆಗೆದೊಕ್ಕಟ್ಟಾಗ ಮಾತ್ರ ನೀವು ಆ ಒಂದು ರೋಗವನ್ನು ಗೆಲ್ಲಬಹುದು. ಏನೇ ಕಷ್ಟ ಬಂದರೂ ಜೀವನದಲ್ಲಿ ತುಂಬ ಬೇಗನೆ ಗುಣಮುಖವಾಗ್ತಾರೆ. ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಮನೋಧೈರ್ಯ ಜಾಸ್ತಿ ಇರಬೇಕು. ಅದೇನು ಹೇಳ್ತಾರೆ, ವಿಲ್ ಪವರ್ ಜಾಸ್ತಿ ಇದೆ ಅಂದರೆ ಎಲ್ಲವನ್ನು ಗೆಲ್ಬೋದು ಅಂತ ಹೇಳಿ. ನಾನು ಬೆಳಗ್ಗೆ ವಾಕಿಂಗ್ ಹೋಗ್ತೀನಿ, ಎಕ್ಸಸೈಜ್ ಮಾಡ್ತೀನಿ, ಒಳ್ಳೆಯ ಆಹಾರವನ್ನು ಊಟ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬ ಚೇತರಿಕೆ ಆಗುತ್ತೆ. ಯಾವುದೇ ರೀತಿಯ ತೊಂದರೆನೂ ಕೂಡ ಆಗೋದಿಲ್ಲ. ಮೊದಲು ನೋಡಿ ಫ್ರೆಂಡ್ಸ್, ಅದು ಒಂದು ಸಣ್ಣ ಒಂದು ಕಡಲೆಬೇಳೆ ಥರ ಇರುತ್ತೆ ಅನ್ನೆಲ್ಲಾನು ಅದೇ ರೀತಿಯಾಗಿರುತ್ತೆ. ಅದೇ ಸ್ವಲ್ಪ ಬೆಳೀತಾ ಸ್ವಲ್ಪ ದೊಡ್ಡದಾಕೊಂತ ಬರುತ್ತೆ ಗಂಟು. ಯಾರು ಕೂಡ ನೆಗ್ಲೆಕ್ಟನ್ನು ಮಾಡೋಕ್ಕೆ ಹೋಗಬೇಡ್ರಿ. ಅದೇನಾದರೂ ಗೊತ್ತಾಗತ್ತೆ ನಿಮಗೆ, ಒಂದು ಹಾಸ್ಪಿಟ್ಲಿಗೆ ತೋರಿಸ್ರಿ. ಒಂದು ಬಯಾಪ್ಸಿಯನ್ನು ಮಾಡ್ತಾರೆ ಅವರು. ಆ ಬಯಾಪ್ಸಿ ಮಾಡಿದ ಮೇಲೆ ನಿಮಗೆ ಏನು ಅಂತ ಗೊತ್ತಾಗುತ್ತೆ. ಯಾವುದೇ ರೀತಿಯ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನನಗೆ ನೋಡಿ, ಫಸ್ಟೇ ನಾನು ಒಂದು ಸರಿ ರಿಮೂವ್ ಆದ್ಮೇಲೆ ನಂತರ ಅವ್ರು ಹೇಳಿದ ಮ್ಯಾಕೆ ಹೋಗಿದ್ರೆ ಏನು ತೊಂದರೆ ಆಗ್ತಿದ್ದಿಲ್ಲ. ಅವರು ಹೇಳಿದ ನಂತರ 2 ವರ್ಷಕ್ಕೂ ಹೋದೆ ನಾನು. ಆನಂತರ ನಾನೇ ಕೂಡ ಆ ನೋವನ್ನು ಉಂಡೆ. ಹಾಗಾಗಿ ನಿಮ್ಗೆ ಏನಾದರೂ
ಆ ಥರ ಏನಾದರೂ ನೀವು ತಿಂಗಳಿಗೊಂದು ಸರಿ ಆದರೂ ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಅಂತ ಹೇಳಿದ್ರೆ ನೀವು ಸ್ನಾನ ಮಾಡುವಾಗಾಯಿತು, ಒಟ್ಟು ಹೆಣ್ಣುಮಕ್ಕಳು ಒಂದು ಚೆಕ್ ಮಾಡ್ಕೊಳ್ಳಿ. ಅದು ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಆ ಥರ ಏನಾದರೂ ಕಂಡು ಬಂದಲ್ಲಿ ಅದು ಕ್ಯಾನ್ಸರ್ ಗಡ್ಡೆನ ಅಂತ ಹೇಳ್ಬೋದು ಅಥವಾ ಬೇರೆನ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಭಯ ಪಡೋಕ್ಕೆ ಹೋಗ್ಬಿಡ್ರಿ. ನಿಮಗೆ ಹಾಸ್ಪಿಟ್ಲಿಗೆ ಹೋಗಿ ನನಗೆ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರು ಒಂದು ಸಣ್ಣ ಸೂಜಿ ಹಾಕಿ ಬಯಾಪ್ಸಿಯನ್ನು ಮಾಡ್ತಾರೆ. ಆ ಬಯಾಪ್ಸಿ ಮಾಡಿದ ನಂತರ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂತ ಹೇಳಿ. ಹಾಗಾಗಿ ಯಾವುದೇ ರೀತಿಯ ಒಂದು ಲೇಟಾಗಿ ನಿಮಗೆ ಅಂದರೆ ಲೇಟಾಗಿ ಬಿಡಕ್ಕೆ ಹೋಗಬೇಡಿ, ನನ್ನ ಹಾಗೆ ಮಾಡ್ಕೋಬೇಡಿ ದಯವಿಟ್ಟು. ಬೇಗ ಆ ಥರ ಏನಾದರೂ ಕಂಡು ಬಂದಲ್ಲಿ ವೈದ್ಯರ ಒಂದು ಸಲಹೆಯನ್ನು ಪಡ್ಕೊಂಡು ಏನಾಗಿದೆ ಅಂತ ಹೇಳಿ ತೋರಿಸ್ಕೊಳ್ರಿ. ಏನೋ ದೇವ್ರ ದಯ ಚೆನ್ನಾಗಿತ್ತು, ನಾನು ಇವತ್ತು ಬದುಕಿ ಬಂದಿದ್ದೇನೆ, ತುಂಬ ಚೆನ್ನಾಗಿಯೂ ಕೂಡ ಇದ್ದೀನಿ. ನೀವು ಕೂಡ ಒಂದು ಆ ಥರ ಏನಾದರೂ ತೊಂದರೆಗಳು ಇದ್ದರೆ ಕೂಡ ನೀವು ಒಂದು ವೈದ್ಯರ ಒಂದು ಸಲಹೆಯನ್ನು ಪಡ್ಕೊಂಡು ಆರಾಮಾಗಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಜೀವನವನ್ನು ನಡೆಸ್ಬೋದು ಅಂತ ಹೇಳ್ತೀನಿ. ಕೇವಲ 13 kg ತೂಕವನ್ನು ಇಳಿಸ್ಕೊಳ್ಳೋಕೆ ಹೋಗಿ ನಾನು ನನ್ನ ಒಂದು ಲೈಫನ್ನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಇವಾಗ ಏನೋ ದೇವ್ರ ದಯ ಇತ್ತು, ಮತ್ತು ನಾನು ಮೊದಲಿನ ಥರ ಆಗ್ತಾಯಿದ್ದೇನೆ. ಏನೂ ತೊಂದರೆ ಇಲ್ಲ, ಯಾವುದೇ ರೀತಿಯ ಒಂದು ಚಿಂತೆನೇ ಇಲ್ಲ. ಮೊದಲಿನ ಥರನೇ ನಾನು ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಹಾಡ್ತೀನಿ, ಹಾಡುಗಳನ್ನು ಬರಿತೀನಿ, ಎಲ್ಲ ಒಂದು ರೀತಿಯ ಆ್ಯಕ್ಟಿವಿಟಿ ಆಗಿ ನನ್ನ ಕೆಲಸವನ್ನು ನಾನೆಲ್ಲ ಮಾಡ್ಕೊತೀನಿ. ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ಕೊಳ್ತೀನಿ. ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವು ಕೂಡ ಯಾವುದೇ ರೀತಿಯ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಈ ಥರ ಆತಲ್ಲ, ಇದು ಒಂದೇ ಅಂತಲ್ಲ, ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಯಾವುದೇ ರೋಗಕ್ಕೂ ಕೂಡ ಮೇನಾಗಿ ನಮಗೆ ವಿಲ್ ಪವರು ಜಾಸ್ತಿ ಇರಬೇಕು. ವಿಲ್ ಪವರ್ ಇದ್ದಾಗ ಮಾತ್ರ ನಾವು ಏನನ್ನಾದರೂ ಗೆಲ್ಲಬಹುದು. ಮತ್ತೊಮ್ಮೆ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ನಾನು ತೋರಿಸ್ಕೊಂಡಂಥ ಆಸ್ಪತ್ರೆ ಮಂಗಳೂರಿನ ದೇರಳಕಟ್ಟೆ ಕ್ರಾಸ್ ಎನೋಪಯ ಹಾಸ್ಪಿಟ್ಲು. ನನಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಂಥ ಡಾಕ್ಟ್ರು, ಅಗದಿ ನನಗೆ ಪರಿಚಯ ಆದಂಥ ಡಾಕ್ಟ್ರ್ ಬಗ್ಗೆ ನಾನು ಸ್ವಲ್ಪ ಅವ್ರ ಬಗ್ಗೆ ಹೇಳ್ತೀನಿ. ಅಲ್ಲಿ ಡಾಕ್ಟ್ರ್ ಲೇಪಾಕ್ಷಿ ಸರ್ ಆಂಕೋಲಜಿ ಡಾಕ್ಟ್ರು, ಅವರು ನನಗೆ ಒಂದು ಒಳ್ಳೆ ಟ್ರೀಟ್ಮೆಂಟನ್ನು ಕೊಟ್ಟರು. ಅದೇ ರೀತಿಯಾಗಿ ತುಂಬ ಧೈರ್ಯವನ್ನು ಹೇಳ್ತಾಯಿದ್ರು. ಏನೂ ಆಗೋದಿಲ್ಲಮ್ಮ, ಏನು ತೊಂದರೆ ಆಗೋದಿಲ್ಲ, ನೀನು ಮತ್ತೆ ಮೊದಲಿನ ಥರ ಆಗ್ತೀಯಾ, ಎಲ್ಲ ಕಾರ್ಯಕ್ರಮಗಳು ಹೋಗ್ತೀಯಾ, ಏನೋ ಸಾಧನೆ ಮಾಡ್ತೀಯ ಅಂತ ಹೇಳಿ ನನ್ನಲ್ಲಿ ಧೈರ್ಯವನ್ನು ತುಂಬಿ ಇವತ್ತು ಕಳಿಸಿದ್ದಾರೆ. ನಿಜವಾಗ್ಲೂ ಅವತ್ತಿದ್ದ ನಾನು ಇವತ್ತಿನವರೆಗೂ ಹಾಸ್ಪಿಟ್ಲಿಗೆ ಕಾಲಿಟ್ಟಿಲ್ಲ. ಯಾಕಂದರೆ ಅಷ್ಟು ಲವಲವಿಕೆಯಿಂದ ಇದ್ದೀನಿ, ಅಷ್ಟೊಂದು ಚೆನ್ನಾಗಿಯೂ ಕೂಡ ಇದ್ದೀನಿ. ಆ ಒಂದು ಸೇವೆ, ಅವರು ಮಾಡತಕ್ಕಂಥ ಸೇವೆ ಇದೆಯಲ್ಲ, ನಿಜವಾಗ್ಲೂ ನಾನು ಸಾಯೋವರೆಗೂ ಮರೆಯೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಫೋಟೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನನಗೆಲ್ಲ ಹುಷಾರಾದ್ಮೇಲೆ ನಾನು ಮತ್ತೆ ಹೋಗಿ ನನಗೆ ಒಂದು ಚಿಕಿತ್ಸೆಯನ್ನು ನೀಡಿದಂಥ ಡಾಕ್ಟ್ರಿಗೆ ನಾನು ಹೋಗಿ ಸನ್ಮಾನ ಮಾಡಿ ಬಂದೆ. ಏನೋ ಒಂದು ಅಲ್ಪ ಒಂದು ಗಿಫ್ಟನ್ನು ಕೊಟ್ಟು ನಾನು ನಮ್ಮ ಮನೆಯವ್ರು ಕೂಡ ಹೋಗಿ ಅಲ್ಲಿ ಅವ್ರಿಗೆ ಸನ್ಮಾನ ಮಾಡಿ ಬಂದ್ವಿ. ನಿಜವಾಗ್ಲೂ ಖುಷಿ ಅನಿಸುತ್ತೆ. ಯಾಕಂದರೆ ಆ ದೇವರ ರೂಪದಲ್ಲಿ ನಮ್ಮ ಲೇಪಾಕ್ಷಿ ಸರ್ ಬಂದರು, ನಮಗೆ ವೈದ್ಯರಾಗಿ ನನಗೆ ಟ್ರೀಟ್ಮೆಂಟನ್ನು ಕೊಟ್ಟರು. ತುಂಬ ಚೆನ್ನಾಗಿ ಎಲ್ಲ ಸಿಬ್ಬಂದಿಯವರು ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ನನಗೆ ಅಂತಲ್ಲ, ಪ್ರತಿಯೊಬ್ಬ ರೋಗಿಗಳಿಗೂ ಅಷ್ಟು ಚೆನ್ನಾಗಿ ಧೈರ್ಯವನ್ನು ಹೇಳ್ತಾರೆ. ಯಾವುದೇ ರೀತಿಯ ಒಂದು ಭಯಪಡಿಸುವಂಥ ಮಾತುಗಳು ಇಲ್ಲವೇ ಇಲ್ಲ. ತುಂಬ ಚೆನ್ನಾಗಿ ನಿನಗಿವತ್ತು ಈ ಥರ ಆಗಿದೆಯಾ, ಧೈರ್ಯ ಕಳ್ಕೊಬೇಡ, ನಾವಿದ್ದೇವೆ ಅನ್ನೋ ಒಂದು ಮನೋಧೈರ್ಯವನ್ನು ನಮಗೇನು ತುಂಬ್ತಾರಲ್ಲ, ಅದೇ ಧೈರ್ಯನ ನಮಗೆ ಇವತ್ತು ಬದುಕಲಿಕ್ಕೆ ಕಾರಣವಾಗುತ್ತೆ. ಹಾಗಾಗಿ ನಿಮಗೆ ಯಾರಾದರೂ ಆ ಥರ ಇದ್ದರೆ ಮಂಗಳೂರಿನ ಒಂದು ಎನೋಪೈ ಆಸ್ಪತ್ರೆಗೆ ಕಳಿಸಿ, ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ, ಮತ್ತು ಬೇಗ ಹುಷಾರಾಗಿ ಮೊದಲಿನ ಥರ ಆಗ್ತೀರಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ನನ್ನ ಹವ್ಯಾಸಗಳು ಯಾವ ರೀತಿ ಇದ್ದಾವೆ, ನಾನು ಯಾವ ರೀತಿಯಾಗಿ ಒಂದು ಕ್ಯಾನ್ಸರ್ನ ಗೆದ್ದು ಬಂದೆ, ನಾನು ಏನನ್ನು ದಿನನಿತ್ಯ ಯೂಸ್ ಮಾಡಿ ನಾನು ಇದರಿಂದ ಹೊರಗೆ ಬಂದಿದ್ದೇನೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ತಪ್ಪದೆ ನನ್ನ ಒಂದು ವಿಡಿಯೋನ ನೋಡಿ, ನಿಮಗೂ ಕೂಡ ಇನ್ಸ್ಪೈರ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅಂತ ಹೇಳಿದ್ರೆ ತುಂಬ ಭಯಪಟ್ಟು ಸಾಕಷ್ಟು ಜನ ಸತ್ತೋರೆ ಭಾಳಿದ್ದಾರೆ. ಹಾಗಾಗಿ ನನ್ನನ್ನು ನೋಡಿ ನಿಮ್ಮಲ್ಲಿ ಒಂದು ಧೈರ್ಯವನ್ನು ತಂದುಕೊಳ್ಳಿ ಅಂತ ಹೇಳ್ತಾ, ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಯಾವುದೇ ರೀತಿಯ ನಾಚ್ಕೊಳ್ಳೋದೇ ಇಲ್ಲ. ಯಾಕಂದರೆ ಇದೇ ರೀತಿಯಾಗಿ ನಾನು ಬೇರೆದವ್ರಿಗೆ ಹೇಳ್ತೀನಿ, ಯಾವುದೇ ರೀತಿಯ ಭಯ ಪಡಬೇಡ್ರಿ. ಯಾಕಂದರೆ ನಾಚಿಕೆ ಇಲ್ಲ, ಬಂದಿರೋದು ಕರೆ, ಅದನ್ನು ನಾನು ಧೈರ್ಯವಾಗಿ ಎದುರಿಸಿದ್ದೇನೆ. ನಿಮಗೂ ಕೂಡ ಆ ಒಂದು ಧೈರ್ಯ ಬರಲಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಯಾರು ಭಯ ಪಡೆಯೋಕ್ಕೆ ಹೋಗ್ಬಿಡಿ. ಆದಷ್ಟು ಬೇಗ ನೀವು ಪೇಷೆಂಟ್ಗಳಿಗೆ ಧೈರ್ಯವನ್ನು ತುಂಬ್ರಿ. ನನ್ನ ಒಂದು ವಿಡಿಯೋನ ತೋರಿಸ್ರಿ ಅವ್ರಿಗೆ ಯಾವ ರೀತಿಯಾಗಿ ಎನರ್ಜಿ ಇದ್ದಾರೆ ಅನ್ನೋದನ್ನು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗಿಂತ ಹೆಚ್ಚಿನ ವಯಸ್ಸಿನವರು ಕೂಡ ಇದ್ದರು, ಚಿಕ್ಕ ವಯಸ್ಸಿನವರು ಕೂಡ ಇದ್ದರು. ನಾನು ನನ್ನ ಒಂದು ಸರೌಂಡಲ್ಲಿ 10 ಜನ 20 ಜನ ಪೇಷೆಂಟ್ಗಳು ಇರ್ತಿದ್ರು. ನಾನಿರ್ತಕ್ಕಂಥ ಒಂದು ಏನು ವಾರ್ಡಲ್ಲಿ ಎಲ್ಲರಿಗೂ ಧೈರ್ಯವನ್ನು ಹೇಳ್ತಿದ್ದೆ. ನಾನು ಎಲ್ಲರಿಗೂ ಧೈರ್ಯವನ್ನು ಹೇಳ್ತಿದ್ದೆ, ಏನೂ ಆಗೋದಿಲ್ಲ, ಆರಾಮಾಗ್ತೀರ ಅಂತೇಳಿ. ಅವರು ನನ್ನನ್ನು ನೋಡಿ ತುಂಬ ಇದನ್ನು ಹೊಗಳೋರು. ಎಷ್ಟೊಂದು ಆ್ಯಕ್ಟಿವ್ ಆಗಿದ್ದೀಯಾ ನೀನು, ಎಷ್ಟೊಂದು ಧೈರ್ಯವಾಗಿದ್ದೀಯಾ, ನಮಗೆ ಒಂದು ಧೈರ್ಯವನ್ನು ಹೇಳ್ತಿದ್ದೀಯಲ್ಲ ಅಂತೂ ಹೇಳೋರು. ಆನಂತರ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಬಿಡುವಿನ ಟೈಮ್ನಲ್ಲಿ ಏನು ನೈಟು ಸ್ವಲ್ಪ ಲೇಟಾಗಿ, ಯಾಕಂದರೆ ಪೇಷೆಂಟ್ಗಳು ಅಂದರೆ ಸ್ವಲ್ಪ ನಿದ್ದೆ ಬರೋದು ಕಡಿಮೆ. ಹಾಗಾಗಿ ಎಲ್ಲರೂ ರೌಂಡಾಗಿ ಕೂತ್ಕೊಂಡು ಒಂದು ಹಾಡನ್ನು ಹಾಡ್ತಾಯಿದ್ದೆ. ಯಾಕಂದರೆ ಅವರಲ್ಲಿ ಒಂದು ಧೈರ್ಯ ಬರ್ತಿತ್ತು. ಆ ಒಂದು ಸಂಗೀತವನ್ನು ಕೇಳಿಬಿಟ್ಟೆ ಅಂದ್ರೆ ಎಲ್ಲ ಒಂದು ನೋವನ್ನು ಕೂಡ ಹೋಗುತ್ತದೆ. ಈ ಸಂಗೀತ ಅನ್ನೋದು ಒಂದು ನಮ್ಮ ಏನು ರೋಗಕ್ಕೆ ದಿವ್ಯ ಔಷಧಿನ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಥರ ಒಂದು ನಾನು ಹಾಸ್ಪಿಟ್ಲಲ್ಲಿ ಒಂದು ಜೀವನವನ್ನು ಕಳೆದು ಎಲ್ಲ ನೋವನ್ನು ಅನುಭವಿಸಿ ಇವತ್ತು ಗೆದ್ದು ಬಂದಿದ್ದೇನೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದನೇ, ದೇವರ ಆಶೀರ್ವಾದ ಕಾರಣ ಅಂತ ಹೇಳುತ್ತಾ, ನನ್ನ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನನ್ನ ಹವ್ಯಾಸಗಳಿದ್ದು, ನಾನು ಯಾವ ರೀತಿಯಾಗಿ ಈಗಲೂ ದಿನಪ್ರತಿ ನಾನು ಏನನ್ನು ಊಟ ಮಾಡ್ತೀನಿ, ನನ್ನ ಒಂದು ಹವ್ಯಾಸಗಳು ಯಾವ ರೀತಿ ಇದ್ದಾವೆ ಅಂತ ಹೇಳಿ ನಿಮಗೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಇನ್ನೊಂದು ವಿಷಯ, ನಿಮಗೇನಾದರೂ ಹಾಸ್ಪಿಟ್ಲಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದೆ ಅಂದ್ರೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂದರೆ ಅಲ್ಲಿಯೇ ಒಂದು ವಿಳಾಸವನ್ನು ಹಾಕಿರ್ತೀನಿ. ಯಾರಾದರೂ ಹೋಗೋರಿದ್ದರೆ ಆ ವಿಳಾಸಕ್ಕೆ, ಯಾಕಂದರೆ ಇವಾಗೇನು ಬಸ್ಗಳು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಇಳಿಸ್ತವೆ. ನಾನು ಕೂಡ ನಮ್ಮೂರಿಂದ ಸೀದಾ ಹತ್ತಿದ್ರೆ ಬೆಳಗ್ಗೆ 8 ಗಂಟೆಗೆ, ಇಲ್ಲಿ 8 ಗಂಟೆಗೆ ಹತ್ತಿದ್ರೆ ಬೆಳಗ್ಗೆ ಅಲ್ಲಿ 7 ಗಂಟೆಗೆ ರೀಚ್ ಆಗ್ತಿದ್ವಿ. ಹಾಸ್ಪಿಟ್ಲ್ ಬಾಗಿಲದಲ್ಲೇ ಇಳಿಸುತ್ತೆ. ಯಾವುದೇ ರೀತಿ ಎಲ್ಲಿ ಹುಡುಕ್ಬೇಕನ್ನೋ ಅವಶ್ಯಕತೆಯೇ ಇಲ್ಲ. ನೀವು ಕರೆಕ್ಟಾಗಿ ಅಡ್ರೆಸ್ ಹೇಳಿದೆ ಅಂದರೆ ಕರೆಕ್ಟಾಗಿ ಅಲ್ಲಿಗೆ ನಿಲ್ಲಿಸ್ತಾರೆ. ಯಾಕಂದರೆ ಆ ಹಾಸ್ಪಿಟ್ಲಿಗೆ ಬಸ್ಗಳನ್ನು ಬಿಟ್ಟಿದ್ದಾರೆ. ದೇರಳಕಟ್ಟೆ ಕ್ರಾಸು ಎನ್ನೋಪಯ್ಯ ಆಸ್ಪತ್ರೆ ಅಂತ ಹೇಳಿದೆ ಅಂದ್ರೆ ನಿಮಗೆ ನೇರವಾಗಿ ಬಾಗಿಲದಲ್ಲೇ ಇಳಿಸ್ತಾರೆ. ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ. ನೀವು ಆನಂತರ 8 ಗಂಟೆಗೆ ಚೀಟಿ ಮಾಡಿಸ್ಬೇಕಲ್ಲಿ. 8 ಗಂಟೆಗೆ ಬಂದುಬಿಡ್ತಾರೆ. ನಮ್ಮಲ್ಲಿ ಹಾಗೆ ಲೇಟಾಗಿ ಮಾಡಲ್ಲ. 10 ಗಂಟೆಗೆ ಬರ್ತಾರೆ ಇಲ್ಲಿ ನಮ್ಮ ಸೈಡು. ಅಲ್ಲಿ ಹಾಗಲ್ಲ, 8 ಗಂಟೆಗೆಲ್ಲ OPD ಅಲ್ಲಿ ಚೀಟಿ ಸ್ಟಾರ್ಟ್ ಆಗಿರ್ತವೆ. ಯಾರಾದರೂ ಹೋಗೋರಿದ್ದರೆ ದೇರಳಕಟ್ಟೆ ಕ್ರಾಸು, ಮಂಗಳೂರು ದೇರಳಕಟ್ಟೆ ಕ್ರಾಸು ಏನೋಪಯ್ಯ ಅಂತ ಹೇಳಿದೆ ಅಂದ್ರೆ ನೇರವಾಗಿ ಬಸ್ಸಿಗೆ ಹತ್ತಿದೆ ಅಂದರೆ ನೇರವಾಗಿ ಬಾಗಿಲದಲ್ಲೇ ಇಳಿಸ್ತಾರೆ, ನೀವು ಹೋಗ್ಬೋದು. ಇನ್ನೊಂದು ವಿಷಯ, ನಿಮಗೇನಾದರೂ ಹಾಸ್ಪಿಟ್ಲಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದೆ ಅಂದ್ರೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂದರೆ ಅಲ್ಲಿಯೇ ಒಂದು ವಿಳಾಸವನ್ನು ಹಾಕಿರ್ತೀನಿ. ಯಾರಾದರೂ ಹೋಗೋರಿದ್ದರೆ ಆ ವಿಳಾಸಕ್ಕೆ, ಯಾಕಂದರೆ ಇವಾಗೇನು ಬಸ್ಗಳು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಇಳಿಸ್ತವೆ. ನಾನು ಕೂಡ ನಮ್ಮೂರಿಂದ ಸೀದಾ ಹತ್ತಿದ್ರೆ ಬೆಳಗ್ಗೆ 8 ಗಂಟೆಗೆ ಇಲ್ಲಿ 8 ಗಂಟೆಗೆ ಹತ್ತಿದ್ರೆ ಬೆಳಗ್ಗೆ ಅಲ್ಲಿ 7 ಗಂಟೆಗೆ ರೀಚ್ ಆಗ್ತಿದ್ವಿ. ಹಾಸ್ಪಿಟ್ಲ್ ಬಾಗಿಲದಲ್ಲೇ ಇಳಿಸುತ್ತೆ. ಯಾವುದೇ ರೀತಿ ಎಲ್ಲಿ ಹುಡುಕ್ಬೇಕನ್ನೋ ಅವಶ್ಯಕತೆಯೇ ಇಲ್ಲ. ನೀವು ಕರೆಕ್ಟಾಗಿ ಅಡ್ರೆಸ್ ಹೇಳಿದೆ ಅಂದರೆ ಕರೆಕ್ಟಾಗಿ ಅಲ್ಲಿಗೆ ನಿಲ್ಲಿಸ್ತಾರೆ. ಯಾಕಂದರೆ ಆ ಹಾಸ್ಪಿಟ್ಲಿಗೆ ಬಸ್ಗಳನ್ನು ಬಿಟ್ಟಿದ್ದಾರೆ. ದೇರಳಕಟ್ಟೆ ಕ್ರಾಸು ಎನ್ನೋಪಯ್ಯ ಆಸ್ಪತ್ರೆ ಅಂತ ಹೇಳಿದೆ ಅಂದ್ರೆ ನಿಮಗೆ ನೇರವಾಗಿ ಬಾಗಿಲದಲ್ಲೇ ಇಳಿಸ್ತಾರೆ. ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ. ನೀವು ಆನಂತರ 8 ಗಂಟೆಗೆ ಚೀಟಿ ಮಾಡಿಸ್ಬೇಕಲ್ಲಿ. 8 ಗಂಟೆಗೆ ಬಂದುಬಿಡ್ತಾರೆ. ನಮ್ಮಲ್ಲಿ ಹಾಗೆ ಲೇಟಾಗಿ ಮಾಡಲ್ಲ. 10 ಗಂಟೆಗೆ ಬರ್ತಾರೆ ಇಲ್ಲಿ ನಮ್ಮ ಸೈಡು. ಅಲ್ಲಿ ಹಾಗಲ್ಲ, 8 ಗಂಟೆಗೆಲ್ಲ OPD ಅಲ್ಲಿ ಚೀಟಿ ಸ್ಟಾರ್ಟ್ ಆಗಿರ್ತವೆ. ಯಾರಾದರೂ ಹೋಗೋರಿದ್ದರೆ ದೇರಳಕಟ್ಟೆ ಕ್ರಾಸು, ಮಂಗಳೂರು ದೇರಳಕಟ್ಟೆ ಕ್ರಾಸು ಏನೋಪಯ್ಯ ಅಂತ ಹೇಳಿದೆ ಅಂದ್ರೆ ನೇರವಾಗಿ ಬಸ್ಸಿಗೆ ಹತ್ತಿದೆ ಅಂದರೆ ನೇರವಾಗಿ ಬಾಗಿಲದಲ್ಲೇ ಇಳಿಸ್ತಾರೆ, ನೀವು ಹೋಗ್ಬೋದು. ಜೀವನದಲ್ಲಿ ಯಾವುದೇ ಕಷ್ಟ ಬರಲಿ ಧೈರ್ಯದಿಂದ ಎದುರಿಸಿ, ಏನು ತೊಂದರೆ ಆಗೋದಿಲ್ಲ. ಯಾವುದೇ ರೀತಿಯ ಒಂದು ನೋವನ್ನು ಅನುಭವಿಸುವ ಅವಶ್ಯಕತೆಯೇ ಇರೋದಿಲ್ಲ. ಯಾಕಂದರೆ ಮೇಯ್ನಾಗಿ ನಮಗೆ ಬರಬೇಕಾಗಿದ್ದು ಧೈರ್ಯ. ಅಂದರೆ ವಿಲ್ ಪವರ್ ಜಾಸ್ತಿ ಇದ್ದಾಗ ಮಾತ್ರ ನಾವು ಎಲ್ಲವನ್ನು ಎದುರಿಸ್ಬೋದು ಅಂತ ಹೇಳುತ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂತ ಹೇಳುತ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ. ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.